ಎಲ್ಲರಿಗೂ ನಮಸ್ಕಾರ. ಇವತ್ತೇನಪ್ಪ ಅಂದರೆ ಕೆಲಸ ಹೂಕೋಸು ಮುದ್ದೊಡಿಬೇಕಾಯಿತು. ನೀವು ಕೂಡ ನೋಡ್ಬೋದು ಹೂಕೋಸು ಹೇಗಾಗಿದೆ ಅಂತ. ಈ ಥರ ಹುಳು ಬಿಡೋಕ್ಕೆ ಏನಪ್ಪ ಕಾರಣ ಅಂದರೆ ನಮ್ಮ ಪಕ್ಕದಲ್ಲಿ ಒಂದು ಹೂಕೋಸು ಇದೆ, ಬಟ್ ಅದೆಲ್ಲ ಕಟಿಂಗ್ ಆಗಿದೆ, ಲಾಸ್ಟ್ ಆಗಿದೆ. ಬಟ್ ಅದರಲ್ಲಿದ್ದು ಹುಳು ಎಲ್ಲ ಬಂದು ನಮ್ಮ ತೊಡಲ್ಲಿ ಬಿದ್ದಿತ್ತು. ನೀವು ಕೂಡ ನೋಡ್ಬೋದು ಯಾವ ರೇಂಜ್ ಹುಳು ಬಿದ್ದಿದೆ ಅದನ್ನೆಲ್ಲ ಕ್ಲೀನ್ ತಿಂದ್ಬಿಟ್ಟಿದೆ. ಹಾಗೆ ನೀವು ಕೂಡ ಅನ್ಕೊಬೋದು ಇಷ್ಟು ತಿನ್ನೋರು ಇನ್ನೇನು ಮಾಡ್ತಿದ್ದೆ ಅಂತ. ಬಟ್ ನಾನು ಇರಲಿಲ್ಲ, ನಾನು ಊರಲ್ಲಿ ವಿಜಯವಾಡಗೆ ಹೋಗಿದ್ದೆ 3 ಡೇಸು. ಆ ಹೋಗಿ ಬರೋಷ್ಟೊತ್ತಿಗೆ 3 ಡೇಸಲ್ಲಿ ಈ ಥರ ಆಗಿದೆ ತೋಟ. ಅದಾದ್ಮೇಲೆ ನಾನು ಔಟು ಹೋಗಂಗೆ ಮೊತ್ತ ತೊಗೊಂಬಂದೆ ಔಷಧಿ. ಯಾವುದಪ್ಪ ಅಂದರೆ ಪಾಲಿಟಿನ್ C44EC ಮತ್ತು ಥೀಮು ಮತ್ತು ರ್ಯಾಪಿಡ್ ಕಿಲ್ಲರ್ ಅಂತ 3 ಸ್ಪ್ರೇ ಕೊಟ್ಟರು. ಅಂದರೆ ಇದು ಬಂದು ಏನಕ್ಕಪ್ಪ ಅಂದರೆ ಫಸ್ಟು ಪಾಲಿಟಿನ್ C44EC ಏನಕ್ಕೆ ಇದಾಗುತ್ತಪ್ಪ ಅಂದರೆ ಇದು ಜಾಸ್ತಿ ದಿನ ಮತ್ತು ಹುಳು ಬೀಳ್ದಿರ ಇದು ವೈಟ್ ಫ್ಲೈ ಬರ್ದಿರ ಕಂಟ್ರೋಲ್ ಮಾಡುತ್ತೆ. ಹಂಗೆ ಇದರಲ್ಲಿ ಆರ್ಗೋನೋ ಫಾಸ್ಫೇಟ್ ಅಂತ ಕೆಮಿಕಲ್ ಇದೆ. ನಿಮ್ಮದೇ ತೊಗೊಳ್ಳಿ ಈ ಥರ ಇದು ಒಂದು ಕಾಮೆಂಟ್ ಮಾಡಿ. ಹಂಗೆ ಈ ಥರ ಅಗ್ರಿಕಲ್ಚರ್ ಯೂಸ್ಫುಲ್ ಇನ್ಫಾರ್ಮೇಷನ್ಗೋಸ್ಕರ BC ಫಾರ್ಮ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಇದರಿಂದ ಸಿಂಥೆಟಿಕ್ ಪೈಟ್ರೋಡ್ ಅಂತ ಒಂದು ಕೆಮಿಕಲ್ ಇದೆ. ಇವೆರಡು ಸೇರ್ ಮಾಡುತ್ತಪ್ಪ ಅಂದರೆ ಎಲೆ ಹಿಂದ್ಗಡೆ ಅಕಸ್ಮಾತ್ ನಾವು ಉಳುವುದು ಅದನ್ನು ಸಾಯಿಸಾಕುತ್ತೆ. ಮತ್ತು ಇನ್ನೊಂದು ಬಂದು ಥೀಮು, ಇದು ಬಂದು ವೈಟ್ ಫ್ಲೈ ಅದು ಎಲೆ ನೆಕ್ಕದಿರೋ ಇರೋದಕ್ಕೆ ಕಾಪಾಡುತ್ತೆ. ಮತ್ತು ಇದು ಬಂದು ರ್ಯಾಪಿಡ್ ಕಿಲ್ಲರು. ಇದೇನಕ್ಕಪ್ಪ ಅಂದರೆ ಇದು ಹುಳು ಅಂತಲೇ ಇದು ಮಾಡೋದು. ಇದು ಹುಳು ಜಾಸ್ತಿ ಏನೋ ಇದ್ರೆ ಕಂಟ್ರೋಲ್ ಆಗುತ್ತೆ, ಕ್ಲೀನಿಕ್ಕೆ ವಾಶ್ ಆಗಿಬಿಡುತ್ತೆ. ಮತ್ತು ಇದು ಸ್ವಲ್ಪ ಜಾಸ್ತಿ ದಿನ ಹುಳು ಮತ್ತು ಬೀಳ್ದೆ ನೋಡ್ಕೊಳುತ್ತೆ. ತೊಡಲು ಉಳಿತಾರ ಬಂದು 100 ಲೀಟ್ರಿಗೆ ಔಷಧಿ ಇವತ್ತು. ಹಂಗೆ 3,000 ಕೂಡ ಬಿಲ್ ಆಗಿತ್ತು. ನೀವು ಯಾರನ್ನ ಈ ಕೆಮಿಕಲ್ ಯೂಸ್ ಮಾಡಿದ್ದು ಒಂದು ಕಾಮೆಂಟ್ ಹಾಕಿ.